ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಕುಳ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು. ಕೇವಲ ಜಯಂತಿ ಮಾಡೋದು ಅಷ್ಟರಲ್ಲೇ ನಮ್ಮ ಆಚರಣೆಗಳನ್ನ ಮುಗಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ. ಅವ್ರು ಓದಿದ್ದಕ್ಕೆ ಇವತ್ತು ನಮಗೆ ಸಂವಿಧಾನ ರಚಿಸಿದ್ದಾರೆ. ಸಂವಿಧಾನ ರಚಿಸಿರೋದ್ರಿಂದ ತುಳಿತಕ್ಕೊಳಗಾಗಿರುವಂಥ ಎಲ್ಲ ಸಮುದಾಯದವರು ಇವತ್ತು ಒಂದು ಮಟ್ಟಕ್ಕಾರು ನಾವು ಇವತ್ತು ಸಮಾಜದಲ್ಲಿ ಬದುಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವ್ರ ಚಿಂತನೆಗಳನ್ನ ನಾವು ಅಳವಡಿಸ್ಕೋಬೇಕು ಮತ್ತು ಅವ್ರನ್ನ ಹಾಕೊಟ್ಟಿರುವಂಥ ದಾರಿ ದಿಕ್ಕಲ್ಲಿ ನಡಿಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಮಕ್ಕಳನ್ನ ಯಾವುದೇ ರೀತಿ ದುಶ್ಚಟಗಳಿಗೆ ಬಲಿ ಮಾಡದೆ ದಯವಿಟ್ಟು ಓದಿಸಿ. ವಿದ್ಯೆ ಹೊಂದಿದರೆ ಈ ಪ್ರಪಂಚದಲ್ಲಿ ಎಲ್ಲರೂ ನಾವು ಇರ್ಬೋದು. ನಮ್ಮ ಬರೀ ಆರ್ಥಿಕ ಪರಿಸ್ಥಿತಿಗೆ ಜೊತೆಗೆ ನಮ್ಮ ಸಾಮಾಜಿಕ ಪರಿಸ್ಥಿತಿ ಎಲ್ಲವೂ ಸಹ ವೃದ್ಧಿ ಮಾಡ್ತದೆ ವಿದ್ಯೆ. ದಯವಿಟ್ಟು ನಿಮ್ಮ ಮಕ್ಕಳುಗಳನ್ನ ಸಾಧ್ಯವಾದಷ್ಟು ಎಲ್ಲಿ ತನಕ ಓದಿಸೋಕ್ಕೆ ಸಾಧ್ಯ ಅಷ್ಟು ಓದಿಸಿ. ಮಿಕ್ಕಿದ್ದು ನಾವು ಯಾವ್ದಾದ್ರು ಕೆಲವು ಚಾರಿಟೀಸ್ ಇದೆ, ಅದರಲ್ಲೆಲ್ಲ ನಾವು ಸಹಾಯ ಮಾಡಿ ನಿಮಗೆ ಒಳ್ಳೇದು ಮಾಡ್ತೀವಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಓದಿಸಿ. ನನ್ನ ಮೊದಲನೇ ಆದ್ಯತೆ ನಿಮಗೆ ಫಸ್ಟು ಓದಿಸಿ. ನಿಮ್ಮ ಕಾಲೋನಿಯಲ್ಲಿ ಎಲ್ಲ ಹುಡುಗರುಗಳು ಅಟ್ಲೀಸ್ಟ್ ಒಂದು ಎಲಿಮಿನೇಟ್ರಿ ಎಜುಕೇಷನ್ ಅಂತ ಇದೆ, ಅದನ್ನಾರು ಮಾಡಿಸಿ. ಅದು ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಪುಸ್ತಕ, ನಮ್ಮ ಅಪ್ಪು ಎಲ್ಲನೂ ನಮ್ದು ಏನಿದೆ ಒಂದು ಮನೆಯದು ಯಾರ ಹತ್ರನೂ ನಾವು ಪತ್ರ ತೊಗೊಂಡೋಗಿ ಓದಿಸೋ ಅವಶ್ಯಕತೆ ಇರೋದಿಲ್ಲ. ನಾವೇ 4 ಅಕ್ಷರ ಕಲ್ತಿದ್ರೆ ನಾವೇ ನಮ್ಮದು ಏನಿದೆ ನಮ್ಮದು ಇದನ್ನು ನಾವು ತಿಳ್ಕೊಬೋದು. ಅದು ಬಿಟ್ಬಿಟ್ಟು ಇವಾಗಲೂ ನೀವು ಯಾರ ಹತ್ರನೋ ಒಂದು ಪತ್ರ ತೊಗೊಂಡೋಗೋದು, ಸಣ್ಣದಕ್ಕೆಲ್ಲ ಬೇರೆ ರೀತಿ ಮಾಡ್ಕೊಳ್ಳೋದು ಅವೆಲ್ಲ ಬಿಡಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಓದಿಸಿ. ಈ ಕೆಲಸ ಬೇರೆ, ಬಟ್ ಮಕ್ಕಳುಗಳಿಗೆ ಅಟ್ಲೀಸ್ಟ್ ಒಂದಷ್ಟು ಒಂದು ಎಲಿಮಿನೇಟ್ರಿ ಎಜುಕೇಷನ್ ಕೊಡಿಸಿ. ಅಷ್ಟೇ ನಾವು ಕೇಳ್ಕೊಳ್ಳೋಕ್ಕೆ ಸಾಧ್ಯ. ದಯವಿಟ್ಟು ಇನ್ನೂ ಏನು ಬೇಕು ಹೆಚ್ಚಿನದು ಕೇಳಿ. ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನದು ಏನು ಬೇಕಾದ್ರೂ ಮಾಡ್ತೀವಿ ಅಷ್ಟೇ.